ಶೇಡ್ ಇಕ್ಕೊಂಡಿಲ್ವಾ ನೀನು? ಬಿಸಿ ಮಾಡಿ ಕೊಟ್ಕೊಳ್ಸಿ. ನಾನು ಬರುವಾಗಲೇ ಮಾಡಿದ್ದೆ ಸಾರ. ಮೆಣಸಿನ ಗಿಡನೇ ಕಾಣಲ್ಲ ಅಲ್ವೇ ನಮಗೆ? ಎಲ್ಲ ಈ ಮಳೆಗೆ ಅವಾಗ ಒಂದೊಂದು ಅವೆ ಅಲ್ಲ. ಇದು ಏನು ಗೊತ್ತಾ, ಎಲ್ಲ ಹುಲ್ಲು ಬೆಳ್ಕೊಂಬಿಟ್ಟೆ ಜಾಸ್ತಿ. ಒಂದು 20 ದಿವಸ ಹಿಡ್ಕಂತಲ್ಲ ನೀರು ಕೊಡ್ಬೇಕು. ಹ್ಞೂ ಅಣ್ಣ, ಸುಮಾರಾಗಿ ಹೋಯ್ತಾ ಈ ಸಲ ಮಳೆ. ಕೆಲಸ ಆಯ್ತಾ? ಮತ್ತೀಗ ಅದಕ್ಕೆ ಹೇಳಿದ್ ನಾನು, ಯಾಕೆ ಅಧ್ವಾನ ಮಾಡ್ಬೇಕು? ಬಿಡ್ಲ ಬಿಡು ಒಂಚೂರ ಸಟ್ಟ ಬಿಡು, ಒಳ್ಳೇದಾಗ. ನಂಗೆ ಇವನು ಕಂಡ್ರೆ ಆಸ್ತಿ, ಸುದ್ದಿಗೆ ಹೋಗಲ್ಲ. ಅರ್ಧ ಹೊತ್ತಿನ ತಕ್ಕ ನಾವು ಬಂದಂಗೆ ಬಂದ ಪಾಪ. ನಮ್ಮ ಕಣ್ಣದಲ್ಲಿ ರಾತ್ರಿ ಅವತ್ತು ಆ ಸತಿ ಅಪ್ಪ ಮಾಡ್ತೈತಿ. ಹಿಂಗೆ ಕತಾಕ ಕೊಡ್ತೀವಿ. ಹಿಂಗೆ ಬಂದ ಕೂಕ ಮತ್ತೀಗ ಈಗ ಕೊಡ್ತೀನಿ ಕೂಕಳಪ್ಪಿ. ಊಟ ಮಾಡ್ಬಿಟ್ಟೆ ಆಯ್ತು ಬಾ ಅನ್ನ ಈಗ ಕಳ್ಸಳ ಹೆಚ್ಚಾಗೇನು. ಆಮೇಲೆ ಬೇಕಾದ್ರೆ ಅಕ್ಕಣಿ ಅಂತ ಅಂಗಲ್ ಶೆಟ್ರು ಗದ್ದೆಗೆ ಬಂದಿದ್ದೆ ಅಲ್ವಾ? ಅಲ್ಲಿ ಶೆಟ್ರು ಮಾಡಿದ್ದೆ ಅಲ್ಲ, ಅದು ಎಲ್ಲ ನೀರು ನಿಂತಿತ್ತ. ಇಲ್ಲಿ ನೀರು ಇನ್ನೊಂದು ಎರಡತ ಒಯ್ದಿದ್ರಿ ಕಾಯಿ ಊರು ಯಾವ ಊರು? ನೀನು ಕೊಟ್ಟಿರೋದು ಯಾವ ಊರು? ನಮ್ಮ ಅತ್ತೆ ತಂಗಿ ಒಳ್ಳೆ ಗಂಗಾ ಕೈಲೇನು ತಂಗಿ ಮಗಳು ಹೇಳ್ತು. ರೊಳ್ಳೆ ನಮ್ಮ ಅಮ್ಮನ ಕೊಟ್ಟಿರೋದು ರೊಳ್ಳಿಗೆ. ಅವಾಗಿಲ್ಲ ರೊಳ್ಳೆ ಅಂತ ನನ್ನಳ್ಳಿ ಅವಾಗಿಲ್ಲ ಇದ್ರಂತಲ್ಲ. ಸಣ್ಣ ಹುಡುಗರು ಇಲ್ಲೇ ಇದ್ರು ಅಂತೆ. ನಾವು ಸಣ್ಣ ಹುಡುಗರಾಗ ಇಲ್ಲೇ ಇದ್ವಿ ವಸ್ತಿನ. ಇವ್ರ ಮದ್ವೆ ಆದ್ಮೇಲೆ ನಾವು ಹೋಗಿದ್ವಿ ಊರ್ ಕಡೆಗೆ. ಈಗ ಈ ತೆಂಗಿ ತೋಟದೊಳಗೆ ಕಾಯಿ ಒಂದು ಬಿಡ್ತಿರ್ಲಿಲ್ಲ ನಾವು. ಈಗ ಹೋಗವ ದಡಿ ತಾನೆ ಕಬ್ರಿ ಕಾಯಿ ತಾಂಡೋಗಿ ಹೆಚ್ಕೊಂಡು ಮರಿತಾಗೆ ತಿನ್ಕೊಂಡು ಮಾಡಾಕ ಒಂದ್ ನಟ್ಟಿ ಗಂಗಮ್ಮನ ಮಕ್ಳು. ಗಂಗಕಾಯಿ ಇದ್ರೆ ಇನ್ನ ಚೆನ್ನಾಗಿರೋದ್ ಬಾ. ಚೆನ್ನಾಗಿರೋದ ಸಾರ್ ನೆಚ್ಚಿನ ವಿಡಿಯೋ ಮಾಡಿಯೇ ಪಾಯಸ ನೆಚ್ಕೊಂಬ ಹೊಡಿತೀನಿ ನಾನು. ನನ್ನ ಫ್ರೆಂಡ್ ನೋಡ್ರಿ ಪಾಯಸ ನೆಕ್ತಾಳು ಕೂಕೊಂಡು. ಮಾಡಿ ಕುಂತಿದ್ದೀವಿ. ಏನೋ ಯೂಟ್ಯೂಬ್ ಕಡೆಗೆ ಹೋಗ್ತವ ಏನೋ ಮಾಡ್ತೇವೆ ಮನೇನು ತಿಂದ್ವಿ. ಅದಕ್ಕೆ ಅವ್ರ ಅಮ್ಮನ ಕಂಡ್ರೆ ಆಗಲ್ಲ. ಏನು ದೊಡ್ಡಬಾಯಿ ಅಲ್ವಾ? ಅಯ್ಯೋ 7-8 ಆಯ್ತಾಯ್ತು. ನಾನು ದುಡಿಯೋದಲ್ಲ ಇಷ್ಟೇ ಆಗ್ತದೆ. ಈಗ ಇದನ್ನ ಕಾಣಲ್ಲ ಅಲ್ವಾ? ಹೋಗೋದಿಲ್ವಾ? ಸುರ ಅನ್ನಲ್ವಾ ಬಾಯಲ್ಲ? ಒಂದು 5 ನಿಮಿಷ ರೂಢಿ ಇಲ್ಲದು ಸೊಂಟ ನೋಯ್ತಾರೆ. ರೂಢಿ ಮಾಡ್ಕೋಬೇಕು. ಕಾಕೋಯ್ತು ಪುಡಿ ಹಾಕ್ಯಾವ ಅದನ್ನ ಬೇಡವ. ನರ್ಸಮ್ಮ ನರ್ಸೋ ಯಾರು ಗೊತ್ತಾ? ನಗರ ಅಂಬೇಡ್ಕರ್ ನಗರ ನಮ್ದು. ಅದಕ್ಕೆ ನಮ್ದೇ ನಡಿಬೇಕು. ಏನ ಗಂಗಾ ಫೋಟೋ ಬೇರೆ ಎತ್ಕೊ ನಾವಿರೋ ಚಂದೂರಿಗೆ. ಜಮೀನ್ ಇಲ್ವಾ? ಯಾವ್ದೋ ಫೋನ್ ಬತ್ತಾಯ್ತು ಕಣೆ, ನೋಡ್ತಾನೆ ಇಲ್ಲ. ನಾನು ಸುಮ್ಮನೆ ಸೈಲೆಂಟ್ ಮಾಡಿದ್ದೀನಿ. ಎತ್ಕೊಳಕೈತಿಲ್ಲ ನಾವು ಚೆನ್ನಾಗಿ ಬಿಡೋದು.
ಅಲ್ಲೊಂದು ಐತೆ ನೋಡು. ನಿಮ್ತಾನೆ ಅಲ್ಲಿ ನಿಮ್ಮ ಮಾತಾಡೋ ಸಿದ್ದು ನೋಡಿ ನಮ್ಮ ಫ್ರೆಂಡು ತೆನೆ ಕುಯ್ಯಕ್ಕೆ ಹೋಗಿ ಅಪ್ಪ ಇದು ನೋಡಿ ನಮ್ಮ ಫ್ರೆಂಡು ತೆನೆ ಕುಯ್ಯಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಬಂದ್ವಿ ಅಗ್ಗ ಕಟ್ಟವ್ರಿ ಥರ ಅಪ್ಪ ಇದ್ರೊಳಗೆ ಬರೋಕ್ಕಾಗಿಲ್ಲ ಭಯ ಆಗೋಯ್ತು ಹಿಂಗೆ ಹೋಗ್ತಾ ಇದ್ದು ನೀರು ಅಂತ. ನಮಸ್ಕಾರ, ಹೇಗಿದ್ದೀರಾ ಎಲ್ರಿಗೂ ಗುಡ್ ಮಾರ್ನಿಂಗ್. ಕಣ್ಣು ನೈಟೆಲ್ಲ ಒಂಥರ ಹಳ್ಳೆಣ್ಣೆ ಬಿಟ್ಕೊಂಡ್ಬಿಟ್ಟು ಕಣ್ಣಿನ ತುದಿ ಐತಲ್ಲ ಇಲ್ಲಿ ಸಿಕ್ಕಾಪಟ್ಟೆ ನೋಯ್ತಿತ್ತು. ಏನಾಗೈತೆ ಅಂತ ಗೊತ್ತಿಲ್ಲ ನನಗೆ. ಬದನೆಕಾಯಿ ಸಾರು ಒಂದು ದಿವಸ ನಮ್ಮಮ್ಮ ಕೊಟ್ಟು ಕಳಿಸಿದ್ರು ಅಂತ ಸಾರು ಮಾಡ್ಕೊಂಡು ತಿಂದ್ಬಿಟ್ಟು ನನ್ನ ಕಣ್ಣೆಲ್ಲ ಈ ಥರ ಆಗ್ಬಿಟ್ಟೈತೆ ಕೆಂಪಿಗೆ. ಅದಕ್ಕೆ ಕಣ್ಕಪ್ಪು ಹಚ್ಬಿಟ್ಟು ಮತ್ತು ಅದ್ರ ಮೇಲೆ ತುದಿಗೆ ಸ್ವಲ್ಪ ಹಳ್ಳೆಣ್ಣೆ ಹಾಕ್ಬಿಟ್ಟು 2 ಕಣ್ಗೂ ಹಳ್ಳೆಣ್ಣೆ ಹಾಕಿ ಸಿಕ್ಕಿದ್ದೀನಿ. ಅದಕ್ಕೆ ಈಗ ಲೇಟಾಗಿದ್ದೆ ಇವತ್ತು ಸ್ವಲ್ಪ. ನೋಡಿ ಕಣ್ಣಿಗೆ ಆಗ್ಬಿಟ್ಟೈತೆಲ್ಲ ಥರ ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟೈತೆ. ಹಳ್ಳೆಣ್ಣೆ ಯಾವಾಗಲೂ ನೈಟು ಹಳ್ಳೆಣ್ಣೆ ಬಿಟ್ಕೊಂಡ್ರೆ ಒಂಥರ ಕಣ್ಣು ತಂಪಾಗಿರುತ್ತೆ. ತಲೆಗೂ ಅಷ್ಟೇ ನೆನ್ನೆನೇ ತಲೆಗೊಂದು ಸ್ವಲ್ಪ ಹಳ್ಳೆಣ್ಣೆ ಕೂಚ್ಕೊಂಡೆ ಕಣ್ಣು ಈ ಥರ ಆಗ್ಬಿಟ್ರೆ ಭಯ ಆಗೋಗ್ಬಿಡ್ತು ನನಗೆ. ಅದಕ್ಕೆ ಸ್ವಲ್ಪ ಹಳ್ಳೆಣ್ಣೆ ನೋಡ್ಬೇಕು. ಅದೇನೋ ಕಣ್ಕಪ್ಪೆಲ್ಲ ಇದು ಕಣ್ತೂಪ್ ತಂದಿಟ್ಟಿದ್ದೆ, ಹಂಗೂ ಉರಿ ಬಂದುಬಿಡ್ತು, ಕಣ್ಣು ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಆ ಥರ ಬಿಟ್ಟಿದ್ದೀನಿ. ಕಣ್ಣೆಲ್ಲ ಹಿಂಗೆ ಕೆಂಪಾಗ್ಬಿಟ್ಟೈತೆ. ಹಳ್ಳೆಣ್ಣೆ ಶಾಂಪು ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀವಲ್ಲ ಅದಕ್ಕೆ ಹಂಗೆ ಆಗ್ತೈತೆ. ಹಳ್ಳೆಣ್ಣೆ ಹಾಕ್ಕೊಂಡು ಹಳ್ಳೆಣ್ಣೆ ಇಕ್ಕೊಂಬಿಟ್ಟಿದ್ದೀನಿ ಎಣ್ಣೆಲ್ಲ. ಇವತ್ತೊಂದು ಸ್ವಲ್ಪ ತಿಕ್ಕಬೇಕು. ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ, ತೆನೆ ಕುಯ್ಯಕ್ಕೆ ಬಾ ಅಂತ ಹೇಳವಳೆ. ಮನೇಲಿ ಇದ್ನಲ್ಲ, ಹಾಗಾಗಿ ತೆನೆ ಕುಯ್ಯಕ್ಕೆ ಬಾ ಅಂತ ಹೇಳವಳೆ. ಅದಕ್ಕೆ ಹೋಗಬೇಕು. ಅದಕ್ಕೆ ನೆನ್ನೆನೇ ಸ್ವಲ್ಪ ಹಳ್ಳೆಣ್ಣೆ ಇಟ್ಟಿದ್ದೀನಿ. ಬಿಸಿಲಲ್ಲಿ ಹೋಗಿ ತೆನೆ ಕುಯ್ಬೇಕಲ್ಲ, ತಲೆನೋವು ಜಾಸ್ತಿ ಆಗಿಬಿಡುತ್ತೆ ಅಂತ. ಇವಾಗ ಇನ್ನೊಂದು ಸ್ವಲ್ಪ ತಲೆಗೆ ಹಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮೈ ತೊಳ್ಕೊಂಡು ಹೋಗಬೇಕು. ತಲೆ ಸ್ನಾನ ಮಾಡಲ್ಲ, ಮೈ ಸ್ನಾನ ಮಾಡಿಬಿಟ್ಟು ಹೋಗಬೇಕು. ಅವ್ರ ಮನೇಲಿ ಪಾಪ ನಂಗೆ ಕರಿತಾ ಇರಲಿಲ್ಲ. ನನಗೆ ಕೆಲಸ ಹೋಗಿರಲಿಲ್ಲ, ಮನೆಗೆ ಇದ್ದೆ. ಅದಕ್ಕೆ ಕರಿತಾವಳೆ ಬಾ ಅಂತ. ಯಾವತ್ತೂ ಕರೆದಿರಲಿಲ್ಲ ಪಾಪ. ಏನೋ ಅವ್ರ ತಾಯಿ ಬೇರೆ ಇಲ್ಲ, ಅದಕ್ಕೆ ಮನೇಲಿ ಬಾಣ್ತಿ. ಅವ್ರ ಅಮ್ಮ ಬೇರೆ ಮನೆ ತೀರೋಯ್ತು, ಅಲ್ಲಿ 1 ತಿಂಗಳು ಏನೋ ಆಯಿತು ತೀರೋಗಿ. ಅದಕ್ಕೆ ಮನೇಲಿ ಬಾಣ್ತಿ, ಅವಳು ಮಗಳು ಬಾಣ್ತಿ ಬೇರೆ ಪಾಪ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ತೆನೆ ಕುಯ್ಯ. ನಾನು ಆಳುಗಳ ಜೊತೆ ತೆನೆ ಕುಯ್ಯೋಕ್ಕಾಗಲ್ಲ ಬಾ ಅಂತ ಅಂದ್ಲು. ಅದಕ್ಕೆ ಹೋಗ್ತಾಯಿದ್ದೀನಿ, ಗೂಳೂರಿಗೆ ಹೋಗ್ತಾಯಿದ್ದೀನಿ ಇವತ್ತು. ಟೀ ಮಾಡೋಣ ಅಂತ ಟೀ ಕುಡಿತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿ ಹೋಗಬೇಕು. ನನಗೆ ಕಣ್ಣಿಂಗೆ ಆಗಿರೋದಕ್ಕೆ ಭಯ ಆಗ್ತಿತ್ತು, ಏನು ಮಾಡಬೇಕು ಅಂತ. ಹಂಗೂ ಇಲ್ಲೆಲ್ಲ ಕಡಿಯುತ್ತೆ, ಒಂದು ಸ್ವಲ್ಪ ನೆವೆ ಆಗುತ್ತಿದೆ ಎಲ್ಲ. ಬದನೆಕಾಯಿ ಸಾರಲ್ಲಿ ಊಟ ಮಾಡಿದ್ಕೆ ಈ ಥರ ಆಯಿತು ಏನೋ ಗೊತ್ತಿಲ್ಲ. ಬದನೆಕಾಯಿ ಸಾರಲ್ಲಿ ಊಟ ಮಾಡಿದ್ಕೆ ಈ ಥರ ಆಗಿದ್ದು ನನಗೆ ಕಣ್ಣು ಎಲ್ಲ ಹೀಟ್ಗೆ ಅಂತಾರೆ. ನಾನು ಹಂಗೂ ಹಳ್ಳೆಣ್ಣೆ ಮಿಕ್ಸ್ ಮಾಡೋದೇ ಇಲ್ಲ ತಲೆಗೆ. ಯಾವುದು ಎಣ್ಣೆನೂ ಉಪಯೋಗಿಸಲ್ಲ, ಬರೀ ಹಳ್ಳೆಣ್ಣೆ ಅಷ್ಟೇ ನಾನು ತಲೆಗೆ ಹಾಕೋದು. ಈ ಥರ ಆಯ್ತಾ. ರೆಡಿಯಾಗಿ ಹೊರಟಿದ್ದೀನಿ. ತಿಂಡಿಗೆ ಅಲ್ಲಿಗೆ ಹೋಗ್ತೀನಿ. ನನ್ನ ಫ್ರೆಂಡೇ ಮಾಡಿರ್ತಾರೆ ತಿಂಡಿ, ನಾನೇನು ಮನೇಲಿ ಮಾಡಿಲ್ಲ. ನಾನು ಸ್ನಾನ ಮಾಡಿ ಹೊರಟಿದ್ದೀನಿ. ಇವಾಗ ಹೋಗೋಣ. ವಿಡಿಯೋ ಲಾಂಗ್ ಆಗಿಬಿಡುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ನನ್ನ ಮೊಮ್ಮಗಳು ಮುತ್ತು ಗೊಂಬೆ ಅದು. ಮೊಬೈಲ್ ಹೆಂಗೆ ನೋಡ್ತಾಳೆ. ಅಮ್ಮ ಅಮ್ಮ ಹಾಯ್ ಬಂದಿದ್ದು ಮಗ ಎತ್ಕಣಕ್ಕೆ. ಅಜ್ಜಿ ಬಂದ್ಲು, ಅಜ್ಜಿ
ಅಣ್ಣ ಒಳಗೆ ಐತಾ? ನಾನು